ಹಲೋ ಯಾರು ಯಾರೋ ನೀನು ಮಗ್ನೆ ಯಾರೋ ನೀನು ಬೆಳಗ್ಗೆ ಮಾಡಕ್ ಕೆಲ್ಸ ಇಲ್ವೇನೋ? ಹಲೋ, ನಾವು ಶಿವಜನ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಮುನಿಯಪ್ಪ ಮಾತಾಡ್ತೀನಿ. ಹಾ ಸರ್, ಹೇಳಿ ಸರ್, ಏನಾಯ್ತು ಸರ್? ನಾನು ಶಿವಾಜಿನಗರ ಬಂದ್ಬಿಟ್ಟು ಏನಪ್ಪ ಮಾಡಿದೆ ನೀನು? ನಾನೇನು ಮಾಡಿಲ್ಲ ಸರ್, ಟೀ ಕುಡಿಯಕ್ ಬಂದಿದ್ದೆ ಸರ್. ನಾನು ಬರೀ ಟೀ ಕುಡಿಯಕ್ ಬಂದಿದ್ದೇನಪ್ಪ ನೀನು? ಹ್ಞೂ ಸರ್, ಬರೀ ಟೀ ಕುಡಿಯಕ್ ಬಂದಿದ್ದೆ. CCTV ಫುಟೇಜ್ ಜೊತೆ ರಾಸ್ಕಲ್ ಬರೀ ಟೀ ಕುಡಿಯಕ್ ಬಂದಿದ್ದೆ ನೀನು? ಅದೇ ಸರ್, ಟೀ ಜೊತೆಗೆ ಒಂದ್ ದಮ್ ಮಾಡಿದೆ ಸರ್, ಅಷ್ಟೇ ಸರ್. ಟೀ ಜೊತೆಗೆ ದಮ್ಮು? ಎಷ್ಟೋ ವಯಸ್ಸು ನಿಂಗೆ? ಸರ್ ನಂಗೆ 25 ಸರ್. ಪಬ್ಲಿಕ್ ಅಲ್ಲಿ ದಮ್ ಹೊಡೆದಿದೆಯಲ್ಲ, ದಮ್ ಹೊಡೆಯೋ ಜಾಗನೇನೋ ಅದು? ಸರ್ ಇಲ್ಲ ಸರ್, ನಾನು ಅಂಗಡಿ ಒಳಗೆ ಕುತ್ಕೊಂಡ್ ಸರ್ ದಮ್ ಹೊಡೆದಿದ್ದು. ಈ ರೆಕಾರ್ಡಿಂಗ್ ನಿಮ್ಮ ಅಪ್ಪನ್ ಕಳಿಸ್ತೀನಿ ತಾಳು. ಫೋನ್ ಮಾಡ್ರೆ ಫೋನ್ ಯಾಕೋ ಎತ್ತಾ ಇಲ್ಲ? ಚಾರ್ಜಿಂಗ್ ಹಾಕಿದೆ. ಹೌದಾ? ಸದ್ಯ ಈ ಫೋನ್ ಗಳೆಲ್ಲ ಚಾರ್ಜಿಂಗು ಬ್ಯಾಟ್ರಿಯಿಂದ ಓಡುತ್ತೆ. ಅಕಸ್ಮಾತ್ ಇದಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೆ ತಿಕಾರ್ ದೂರ ಬಗ್ಲಾ ಬಿಡೋದು. ಲೋ ಮಚ್ಚ, ದೊಡ್ಡವ್ರ ಏನಂದವ್ರು ಗೊತ್ತಾ ನಿಂಗೆ? ಗೊತ್ತಿಲ್ಲ ಮಚ್ಚ, ಗೊತ್ತಿದ್ರೆ ಎಲ್ಲೋ ಹೋಗ್ಬಿಡ್ತಿದ್ದೆ. ಟೀ ಕೊಡ್ಸು ಅಂದ್ರೆ ಕಾಸಿಲ್ಲ. ಇವಾಗ ಎಲ್ಲೋ ಹೋಗಕ್ ಕಾಸೈತಾ? ನನಗೆ ಕೌಂಟ್ರಾ ಮಾಡ್ತೇನೆ ತಾಳಿ. ಇವಾಗ ಎನ್ಕೌಂಟ್ರು ಮಚ್ಚ, ನಿನ್ ಜೀವನದಲ್ಲಿ ಬೆಳಿಬೇಕಾ, ದುಡ್ಡು ಮಾಡ್ಬೇಕಾ? ಮಚ್ಚ ಮಾಡ್ಬೇಕು. ಮತ್ ಮಾಡು, ನಂಗೇನ್ ಹೇಳ್ತಾ ಇದ್ಯಾ? ನಮ್ ಫ್ರೆಂಡ್ 3 ತಿಂಗಳು ಮುಂಚೆ ಬರೀ 10 ರೂಪಾಯಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವನ ಹತ್ರ 1 ಕೋಟಿ ಐತೆ. ಏನ್ ಹೇಳ್ತಾ ಇದ್ಯಾ? ಸುಳ್ಳು. ಈ ತರ ಸುಳ್ಳು ಹೇಳೋದಕ್ಕೆ ಅವಳನ್ನ ಬಿಟ್ಟೋಗಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಬಿಟ್ಟೋಗಿದ್ ನಿಜ ಮಚ್ಚ, ಅರೆ ನಾನು ಸುಳ್ಳು ಹೇಳೋದ್ರಿಂದ ಅಲ್ಲ. ಮತ್ತೆ ನಾನು ಅವಳು ಯಾವಾಗ್ಲೇ ಕ್ಲೋಸ್ ಆದ್ರೂ ಗೇಮ್ ಸ್ಟಾರ್ಟ್ ಆಗಕ್ ಮುಂಚೆನೆ ಎಂಡ್ ಆಗ್ಬಿಡೋದು ಮಚ್ಚ. ಅದಕ್ಕೆ ತಲೆ ಕೆಡ್ಸ್ಕಂತ್ಯಾ? ಅಂತ ವಿಚಾರದಲ್ಲಿ ಹಿಂಗ್ ಹೆಲ್ಪ್ ಮಾಡಕಂತಾನೆ ಇರೋದು. ಹಲೋ ಮಚ್ಚ. ಹೇಳ ಮಚ್ಚ. ಮಚ್ಚ, ಪ್ರಿಯಾ ಇವತ್ ಮತ್ತೆ ನಿನ್ ಬಗ್ಗೆ ಕೇಳ್ತಾ ಇದ್ಲು. ಏನ್ ಕೇಳ್ತಾ ಇದ್ಲು? ಮೋಸ್ಟ್ಲಿ ಅವಳಿಗೆ ನಿನ್ ಮೇಲೆ ಲವ್ ಆಗ್ಬಿಟ್ಟಿರ್ಬೇಕು. ನಂಬರ್ ಕೊಟ್ಬಿಡು ಅವಳಿಗೆ. ನಾಳೆ ಕ್ಲಾಸ್ ಬತ್ತಿಯಲ್ಲ, ಅಲ್ಲೇ ಮಾತಾಡ್ಕೊಳ್ಳ ಬಿಡು. ಓಕೆ. ಅದೇ ಮಚ್ಚ, ಒಂದ್ 500 ರೂಪಾಯಿ ಇದೆ. ಹಲೋ. ಅದೇ ಮಚ್ಚ, ಊಟ ಆಯ್ತಾ? ಮಚ್ಚ ಆಯ್ತು. ಏನ್ ತಿಂದೆ ಊಟಕ್ಕೆ? ಮುದ್ದೆ ನಾಟಿಕೊಳ್ಳಿ ಸಾರು. ಓ, ಲೈಫ್ ಫುಲ್ ಎಂಜಾಯ್ ಮಾಡ್ತಿದ್ಯಾ ಮಚ್ಚ? ಅಕ್ಕ ನಾವ್ ಗೊತ್ತಲ್ಲ. ಅದೇ ಮಚ್ಚ 500 ಇಸ್ಕೊಂಡಿದ್ದಲ್ಲ. ಹಲೋ. ಮತ್ತೆ ಮಚ್ಚ, ಮನೇಲೆಲ್ಲ ಹೆಂಗವ್ರೆ? ಎಲ್ಲ ಸೂಪರ್ ಆಗವ್ರೆ. ವಾಯ್ಸ್ ಕೇಳಿಸ್ತಾ ಇಲ್ವಾ ನಂದು? ಇವಾಗ ಕೇಳಿಸೈತೆ. ಅದೇ ಮಚ್ಚ, ಒಂದು 500 ಇಸ್ಕೊಂಡು ಹೋಗಿದ್ದಲ್ಲ, ಯಾವಾಗ ವಾಪಸ್ ಕೊಡ್ತೀಯ? ವಾಯ್ಸ್ ಕೇಳಿಸಲ್ಲ ಮಚ್ಚ, ನಾಳೆ ಬರ್ತೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದ್ರೆ ಹಲೋ. ಯಾಕೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ. ಅಕ್ಕ ನೀನ್ ಬರ್ಬೇಕಾಯ್ತು. ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ದಾಕ್ಬಿಟ್ಟೆ. ಆಮೇಲೆ ಅವ್ನು 5 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸಾಕ್ಬಿಟ್ಟೆ. ನಿಂಗ್ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡ್ ಹೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡ್ ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡು ಉಗ್ದೆ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಫ್ಲಾಶ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ. ಹಲೋ, ಹೇಳೋ ಬೇಗ, ಏನೋ ವಿಷಯ ನಂಗೆ ಸ್ವಲ್ಪ ಅರ್ಜೆಂಟ್ ಐತೆ, ಹೇಳೋ ಬೇಗ. ಅರ್ಜೆಂಟ್ ಆದ್ರೆ ಬಾತ್ರೂಮ್ಗೆ ಹೋಗೋ. ಶೂಟ್ ಹಾಕ್ಬೇಡ, ಏನ್ ವಿಷಯ ಹೇಳಲಿ? ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಕೋಳಿನ ತಿಕ್ಕಿಡ್ಕೊ, ನಂಗೇನ್ ಹೇಳ್ತೀಯ? ಕೇಳಪ್ಪ, ಇದು ಇಂಪಾರ್ಟೆಂಟ್, ನಿನ್ ಲೈಫ್ ಅಲ್ಲಿ ಮುಂದೆ ಯೂಸ್ ಆಗುತ್ತೆ. ಏನ್ ಹೇಳಿ ಬೇಗ ಆಯ್ತು. ಒಂದ್ ಊರಲ್ಲಿ ಒಂದ್ ಕೋಳಿ ಇತ್ತಂತೆ. ಅದು ತೆರಿಯಕ್ಕೆ ಕೆಲಸ ಇಲ್ವಂತೆ. ಅದೆಲ್ಲ ಗೊತ್ತು, ಮುಂದೆ ಹೇಳಲಿ. ಆ ಕೋಳಿ ನಿಂತಾರ್ನೆ ಹೆವಿ ಮಿಂಡ್ರಿ ಹುಟ್ಟಿದ್ದು. ಅದ್ರ ಓನರ್ಗೆ ದಿನಾ ರೋದನೆ ಕೊಡೋದಂತೆ. ಅದಕ್ಕೆ ಓನರ್ ಒಂದ್ ದಿವಸ ಅದನ್ನ ಬುಟ್ಟಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ನಂತೆ. ಆದ್ರೆ ಕೋಳಿ ಹೆವಿ ಮಿಂಡ್ರಿ ಹುಟ್ಟಿದ್ದು ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಆಮೇಲೆ ಈ ಸಲ ಒಂದ್ ಕಬ್ನದ್ ಕೇಜಲ್ ಕೂಡ ಕುಟ್ಟು ಬೀಗ ಹಾಕ್ಬಿಟ್ನಂತೆ. ಆದ್ರೆ ಕೋಳಿ ಮತ್ತೆ ಮಿಂಡ್ರಿ ಹುಟ್ಟಿದ್ದು ಈ ಸಲ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ನೀನ್ ಕೇಳಿಸ್ಕೋ. ಈ ಸಲ ಓನರ್ಗೆ ಫುಲ್ಲು ಕೋಪ ಬಂದ್ಬಿಡ್ತು. ಆ ಕೋಪಕ್ಕೆ ಅದನ್ನ ಕಟ್ ಮಾಡ್ಕೊಂಡ್ ಚಿಕನ್ ತಂದೂರಿ ಮಾಡ್ಕೊಂಡ್ ತಿನ್ಕೊಂಡ್ಬಿಟ್ಟ. ಈ ಸಲ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಆದ್ರೆ ಕೋಳಿ ಮಿಂಡ್ರಿ ಹುಟ್ಟಿದ್ದು ಬೆಳಗ್ಗೆ ಬಾತ್ರೂಮ್ ಹೋದಾಗ ಹಿಂದೆಯಿಂದ ತಪ್ಪಿಸ್ಕೊಂಡ್ಬಿಡ್ತು. ಅದಕ್ ನಾನೇನೋ ಮಾಡ್ಲಿ, ಲಾಶಲ್ಲಿ ತಪ್ಪಿಸ್ಕೊಂತಾರ. ಹಲೋ, ಎಲ್ಲಿದ್ಯಾ ಮರಿ? ನೀನ್ ಹಳೆ ಇಡಾವ್ ಗೌರಿ ಮಾಡ್ಬಿಟ್ ನಿನ್ನ ಕುರಿ ಬೇರೆ ಹುಡುಗನ್ ಜೊತೆ ಪರಾರಿ. ಇವಾಗ ನನ್ ಡವ್ ಬಗ್ಗೆ ಯಾರೋ ಕೇಳಿದ್ರು ಚಪ್ರಿ. ಬೆಳಗ್ಗೆ ತಿಂದೆ ಸಾಗು ಪೂರಿ, ಹೋಗ್ಬಿಟ್ಟು ಯಾರು ತಿಗಾಕಿರಿ. ಓ, ಹಂಗ್ ಬರ್ತಾ ಇದ್ಯಾ? ನನಗಿಷ್ಟ ಪಾನಿಪುರಿ, ಬಂದ್ ಉಣ್ಕೊಂಡ್ ಹೋಗ್ಬಿಡು 3 ಸಾರಿ. ತಗೊಂಬೇಕಂತ ನೀನ್ ಫೆರಾರಿ, ಒಂಚೂರು ಕಾಸಿದ್ರೆ ಕೊಡ್ರಿ. ಫಸ್ಟ್ ನೀನ್ ಹಳೆ ಕಿತ್ತೋಗಿರೋ ಸೈಕಲ್ ಟೈರ್ಗೆ ಪಂಚರ್ ಹಾಕ್ಸೋದ್ ಚಪ್ರಿ. ಆಮೇಲೆ ತಗೊಳ್ಳುವಂತೆ ಫೆರಾರಿ. ರೋಡಲ್ಲಿ ಹೋಗೋದ್ ಲಾರಿ, ನೀನ್ ಹೋಗ್ಬಿಟ್ಟು ಯಾರು ಶಾಡತೀರಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ನಮ್ ಫ್ರೆಂಡ್ ಇವತ್ತಿತ್ತು. ನನ್ನ ಮಕ್ಕಳು ಒಂದೊಂದಲ್ಲ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ.
ಗುರುಗಳೇ, ನನ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿನ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದ್ದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು. ಏ ಇನ್ನು ಸಾಕ್ ಎದ್ದು ಬರ್ತಿ ಇಲ್ಲಿ. ನಂಗೊಂದ್ ಹಾಡ ಆಡ್ರಿ, ನಾ ಅಂಟಾಗ ಬರ್ತೇನ್ರಿ. ಹಾಡ ಡ್ಯಾನ್ಸ್ ಮಾಡ್ತೀನಿಲ್ಲ, ಮಾಡ್ರಿಲ್ಲ ತಿನ್ರಿಲ್ಲ. ಇನ್ ಎದ್ದು ಬಂದು ಉಳ್ಕೋತಿ ಇಲ್ಲ. ನೀವೊಂದ್ ಹಾಡ ಆಡಿದ್ರಿ ಅಟ್ಟ ಬರೋಣ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸಾಕ್ ಮಾಡಿರೋ ಮಾರಾಯ. ಕುಡ್ದ ದಿವಸ ಎಲ್ಲ ಇಲ್ಲದೋತ ಅದ್ರ ಟೆನ್ಷನ್ಗ ಕುಡಿಯಾಟಿನಿ. ಮಾಡಿನ ಟೆನ್ಷನ್ ಬರುವಂಗ ಮಾಡಿಟ್ಟಲ್ಲೋ ಮಾರಾಯ. ನಾ ಬರುದಿಲ್ಪ ಸ್ವಚ್ಛ. ಹೋಗಪ್ಪ ಹೋಗ. ಮಚ್ಚ, ನನ್ ಗರ್ಲ್ ಫ್ರೆಂಡ್ ಕಾಣಿಸ್ತಾ ಇಲ್ಲ ಮಚ್ಚ. ಹೌದಾ? ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಾನು ಹುಡ್ದಾಗಿಂದ. ಇಲ್ಲ ಇಲ್ಲ ಯಮರಾಜ, ನಾನು ಇದಕ್ಕೆಲ್ಲ ಒಪ್ಪಲ್ಲ. ನೀವು ಇದೆಲ್ಲ ಮಾಡ್ತಾ ಧರ್ಮದ ವಿರುದ್ಧ ಆಗುತ್ತೆ. ಹೂನಪ್ಪ, ಅಂತ ಕೆಲ್ಸ ಏನ್ ಮಾಡ್ದೆ ನಾನು? ನೀವು ನಂಗೆ ಶಿಕ್ಷೆ ಕೊಡ್ಬೇಕು ಅಂತ ಇದ್ದೀರಾ. ನಿಮ್ಗೆ ಗೊತ್ತಾನೆ ನಾನು ಆಂಜನೇಯ ಸ್ವಾಮಿಗೆ ಎಂತ ದೊಡ್ಡ ಭಕ್ತ ಅಂತ. ಭಕ್ತನ್ ಗುಣಗಳು ಏನ್ ಕಾಣಿಸ್ತಾನೆ ಇಲ್ಲ. ನಾನು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತೀನಿ. ಮತ್ತೆ ಆ ದಿನ ನಾನು ನಾನ್ ವೆಜ್ ನ ಮುಟ್ಟೋದು ಇಲ್ಲ. ಮತ್ ಮಿಕ್ಕಿದ ದಿವಸ ಅದೆಲ್ಲ ಸುಮ್ನೆ ತಮಾಷೆ ತಿನ್ಕೊಂಡು. ಅದೇ ಬಾ, ನೀನ್ ಸುಮ್ನೆ ತಮಾಷೆ ತಿನ್ಕೊಳ್ಳೋದಿಲ್ಲ, ನಮ್ ಮೇಗಡೆ ರಿಪೋರ್ಟ್ ಕಳಿಸ್ಬೇಕಾಗುತ್ತೆ. ನಿಮ್ಗೆ ಅರ್ಥ ಆಯ್ತಿಲ್ಲ, ನಾನು ಆಂಜನೇಯ ಸ್ವಾಮಿ ಭಕ್ತ. ನೀನ್ ಯಾರ್ ಭಕ್ತನಾರು ಆಗಿರೋ, ನೀನ್ ಮಾಡಿರೋ ಕರ್ಮಕ್ಕಾರು ಶಿಕ್ಷೆ ಕೊಡದ್ರೆ ಬಿಡಕ್ ಆಗೋದೇ ಇಲ್ಲ. ಎಸ್, ದೇವ್ರು ಬಂದ್ಬಿಟ್ರು. ಓ ಹನುಮಾನ್, ನೀನ್ ಇಲ್ಲಿ? ಎಲ್ಲಿ ನನ್ ಭಕ್ತ ಸಂಕಟದಲ್ಲಿರ್ತಾನೋ ಅಲ್ಲಿ ನಾನು ಬರ್ಲೇಬೇಕು. ಅಯ್ಯೋ, ಯಾವ ಸುಮ್ಮನೆ ಭಕ್ತ? ಅವ್ನ್ ಸ್ವಾರ್ಥಕ್ಕೋಸ್ಕರ ಪಾಪ ಮೂಕ್ ಪ್ರಾಣಿಗಳನ್ನ ಹತ್ಯೆ ಮಾಡ್ತಿದ್ದ. ಆದ್ರೆ ಶನಿವಾರ ಮಾಡಿಲ್ವಲ್ಲ. ಏನ್ ಹೇಳ್ತಾ ಇದೀರಾ ನೀವು? ಇವನು 18 ವರ್ಷದ ವಯಸ್ಸಿಂದಾನೆ ಪ್ರತಿ ಶನಿವಾರ ನಾನ್ ವೆಜ್ ತಿನ್ನೋದ್ ಬಿಟ್ಬಿಟ್ಟ. ಆ ಕಡೆಯಿಂದ ನೋಡು, ಇವನು ಎಷ್ಟು ಪ್ರಾಣಿಗಳನ್ನ ಕಾಪಾಡೋನೆ. ಸರಿ ತಾನೆ? ಅದಕ್ಕೆ ಯಮರಾಜ್ ರೇ, ನಾನು ಇವನ್ ಶಿಕ್ಷೆನ ಸಮಾಪ್ತ ಮಾಡ್ಬೇಕು ಅಂತ ಇದೀನಿ. ಆದ್ರೆ ಅದನ್ನ ಮಾಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ಭಾನುವಾರ. ಅಯ್ಯೋ ಹೌದಲ್ವಾ, ನಂಗೆ ಇವತ್ ಜ್ಞಾಪನ ಐತಿ, ಇವತ್ ಭಾನುವಾರ. ಅದಕ್ಕೆ ನಾವ್ ಇವ್ನಿಗೆ ಚಾವಟಿ ಹೊಡಿಯಕ್ಕಾಗಲ್ಲ. ಮತ್ತೆ ಮೋಸ್ಟ್ಲಿ ನಾನು ಇವತ್ತು ಚಾವಟಿ ಹಿಡಿದು ತಪ್ಪಿಸ್ಕೊಂಡೆ ಅನ್ಸುತ್ತೆ. ನೀವಿಬ್ರು ಹಿಂದೆ ಏನ್ ನೋಡ್ತಾ ಇದ್ದೀರಾ? ಕುಡಿದಿರೋ ಬೆಂಕಿಲ್ ಹಾಕೋಣ. ನಿಮ್ಮಿಷ್ಟ ಯಮರಾಜ್ ರೇ. ಹಲೋ ಮಚ್ಚ, ಒಂದ್ ಕ್ವಶನ್ ಕೇಳ್ತೀನಿ, ಕೇಳು. ಅಲಾರಾಮ್ ನಮ್ಮನ್ನ ಎಬ್ಬಿಸುತ್ತೆ ಅಲ್ವಾ? ಹೌದು. ಹಾಗಿದ್ರೆ ಅಲಾರಾಮೆ ಮಲಗಿದ್ರೆ ಅದನ್ನ ಯಾರು ಎಬ್ಬಿಸ್ತಾರೆ? ನಾನೊಂದ್ ಕ್ವಶನ್ ಕೇಳು. ಫ್ಯಾನ್ ಗಾಳಿ ಕೊಡುತ್ತೆ ಅಲ್ವಾ? ಹೌದು, ಕೊಡುತ್ತೆ. ಹಾಗಾದ್ರೆ ಫ್ಯಾನ್ ಬಿಸಿ ಆದ್ರೆ ಅದಕ್ಕೆ ಯಾರು ಫ್ಯಾನ್ ಹಾಕ್ತಾರೆ? ಗೂಗಲ್ಗೆ ಎಲ್ಲಾ ಆನ್ಸರ್ ಗೊತ್ತು. ಹೌದು, ಗೂಗಲ್ಗೆ ಡೌಟ್ ಬಂದ್ರೆ ಅದೇ ಯಾರನ್ನ ಕೇಳುತ್ತೆ. ಇವ್ನ ಓಡಿಸ್ರು. ಇನ್ ಫುಲ್ ಹೆಸರೇನ? ಗಣೇಶ್ ಕುಮಾರ್. ಗಣೇಶ್ ಪಾಂಡು. ಗಣೇಶ್ ಕುಮಾರ್ ತಾನೆ? ಪಾಂಡು ಎಲ್ಲಿಂದ ಬಂತು? ಪಾಂಡು ಗಣೇಶ್ ಕುಮಾರ್. ಮತ್ ಪಾಂಡು ಯಾರು? ಅದ ಅಂದ್ರೆ ಗಣೇಶ್ ಕುಮಾರ್. ಏನ್ ಹೇಳ್ತಿದ್ಯೋ ಲೌಡೆ? ಹುಚ್ಚಾಗ್ಬಿಟ್ಟಿದ್ಯೋ? ಇಲ್ಲಿ ಗಣೇಶ್ ಕುಮಾರ್ ಅಂತ ಬರ್ದಿದ್ಯಾ, ಕೇಳಿದ್ರೆ ಪಾಂಡು ಗಣೇಶ್ ಅಂತ ಹಾಕಿಲ್ಲ. ಗಣೇಶ್ ಕುಮಾರ್. ಗಣೇಶ್ ಕುಮಾರ್ ಪಾಂಡುನ ಗಣೇಶ್ ಪಾಂಡು ಕುಮಾರ. ಏನ್ ನಿನ್ ಹೆಸರಲ್ಲಿ? ಪಾಂಡು ಗಣೇಶ್ ಕುಮಾರ್. ಇವಾಗ ಪಾಂಡು ಸ್ಟಾರ್ಟಿಂಗ್ ಬಂದ್ಬಿಡ್ತು. ಸ್ಟಾರ್ಟಿಂಗ್ ಅಲ್ಲೇ ಇತ್ತು ಸರ್, ಪಾಂಡು ಗಣೇಶ್ ಕುಮಾರ್ ಫುಲ್ ಹೆಸರು. ಪಕ್ಕಾನಾ? ಹ್ಞೂ ಸರ್ ಪಕ್ಕ. ಆಧಾರ್ ಕಾರ್ಡ್ ಏನಂತ ಐತೆ ಹೆಸರು? ಪಾಂಡು ಗಣೇಶ್ ಕುಮಾರ್ ಮುರುಗನ್. ಮುರುಗನ್ ಯಾರು? ನಾನೇ ಸರ್. ಗೋಳಿ ಮಗನ ಹಿಂದೆ ಹೆಸರ ಟ್ರೈನ್ ಉದ್ದಕ್ಕೆ ಹೋಯ್ತಾನೆ ಐತೆ. ನಾ ಹೇಳುದು ಚಂದಂಗ್ ಕೇಳಿಸ್ಕೋರಿ, ಬಡ್ಯಾಕ್ ಹೋಗ್ಬೇಡ್ರಿ. ಅವ್ನ ಮೊದಲ ಮೊನ್ನೆ ಒಯ್ಯಾನ್ ಹೋಗಿ ಬಂದ, ಅವ್ನ ಕಿಶದಾಗ ಲೈಟರ್ ಸಿಗರೇಟ ಸಿಕ್ಕೈತಿ. ಇನ್ನೂ ಲೈಟರ? ಹಾ, ನಿನ್ನೆ ರಾತ್ರಿ 4ಕ್ ಮಕ್ಕೊಂದಾನವ. ಯಾವ್ದೋ ಒಂದ ಹುಡುಗಿ ಬಿದ್ದಾಳಂತ. ನನಗ ನಿನ್ನೆ ವಿಡಿಯೋ ಕಾಲ್ ಮಾಡಿದಾಗ ಸಿಕ್ಕಾನವ ಹುಡುಗಿ. ಮತ್ ಮೊನ್ನೆ ಅವ್ರ ಟೀಚರ್ ಫೋನ್ ಹಚ್ಚಿ ಹೇಳಿದ್ರು, ಇಂಜಿನಿಯರಿಂಗ್ ದಾಗ 10 ಬ್ಯಾಕ್ಲಾಗ್ಸ್ ಅಂತ. ಇಷ್ಟ ಹದ್ ಮೀರ್ ಹೋಗ್ಯಾನ ಇವ್ ಮಗ. ಸೊಕಾಸ ಬಾಯ್ ಮಾಡ್ಬೇಡ್ರಿ. ಸಿಕ್ಕ ಮೇಲೆ ಅವನ ಪಟ್ಟ ತಗೊಂಡ್ ಕೊಂದ ಬಿಡ್ರಿ. ಅವನ ಇಷ್ಟೆಲ್ಲ ಪೋಜರಿಕೆ ನಡ್ಸ್ಯಾನ ಇವ್ ಕುರ್ಸಾಲ್ಯ. ಎದ್ದರಿ ಹೇಳಿ ತಡಿ ಮಗ, ಇವ್ ಐತಿ. ನೀನು ಕೈಯರು ಬಿಡಿ, ಇವತ್ತು ಕೊಂದ ಬಿಡ್ತಾನೆ ಇವನು ಮಗನ. ಇವನು